ಆ್ಯಂಡ್ ಹೈ ಪ್ರೋಟೀನ್ ಇರುವ ಹೆಸರು ಕಾಳು ಕೋಸಂಬರಿ ಯಾವ ರೀತಿ ಮಾಡಿದ್ದೀನಿ ನೋಡಿರಿ. ತುಂಬ ರುಚಿಯಾಗಿರುತ್ತೆ, ಹಾಗೆ ಇದು ಪ್ರೋಟೀನ್ಯುಕ್ತ ಆಹಾರ. ಸೊ ಒಂದ್ಸಲ ಟ್ರೈ ಮಾಡಿರಿ ಮನೆಯಲ್ಲಿ. ಸೊ ಇನ್ನೊಂದು ಬಂದುಬಿಟ್ಟು ಕಡಲೆಕಾಳು, ಕಡಲೆಬೇಳೆ, ಕೋಸಂಬರಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗುಬ್ಬೀಸ್ ಕುಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಕೋಸಂಬರಿ, 2 ಟೈಪ್ಸ್ ಆಫ್ ಕೋಸಂಬರಿ ಹೇಳ್ಕೊಡ್ತೀನಿ ನಿಮಗೆ. ಸೊ ನೋಡಿರಿ, ಮೊದಲೇದಾಗಿ ಇನ್ನು ಹೆಸರು ಕಾಳು ತೊಗೊಂಡಿದ್ದೀನಿ. ಇದು ಹೈ ಪ್ರೋಟೀನ್ ನೋಡಿರಿ, ಹೆಚ್ಚಿನ ಪ್ರೋಟೀನ್ಯುಕ್ತ ಇರುತ್ತೆ. ಸೊ ಇದನ್ನು ನಾವು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿರಿ, ಅಂದರೆ ತಿಳಿಯುತ್ತೆ. ಸೊ ಮೊದಲೇದಾಗಿ ನಾವು ಬಿಫೋರ್ 1 ಡೇ ಹೆಸರು ಕಾಳನ್ನ ಹಾಕ್ಕೊಂಡಿದ್ದೀವಿ ರೀ. ನೀವು ಅವಾಗನೇ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಅಂದರೆ ಒಂದು 4 ತಾಸು ಬಿಸಿನೀರಲ್ಲಿ ನೆನೆ ಹಾಕಿದರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಆಗೋಲ್ಲ. ಯಾಕಂದರೆ ಹೆಸರು ಕಾಳದ್ದು ಮೊಳಕೆ ಬರೋಲ್ಲ. ಹಿಂದಿನ ದಿನ ಅಥವಾ ಬಿಫೋರ್ 2 ಡೇಸ್ ಹಾಕಿಟ್ಟಿದ್ರೆ ಕಾಳು ಮೊಳಕೆ ಬರುತ್ತೆ, ಇಲ್ಲಾಂದರೆ ಮೊಳಕೆ ಬರೋಲ್ಲ. ನೀವು ಮೊಳಕೆ ಬರಲಿಲ್ಲ ಅಂದ್ರೆ ಓಕೆ, ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂದರೆ, ಹೆಸರು ಕಾಳು ನೆನೆಹಾಕಿರೋದು, ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ, ಆಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ಜೀರಿಗೆ, ಆಮೇಲೆ ಮೇಲ್ಗಡೆ ಕೊತ್ತಂಬರಿ, ಹಾಗೆ ಏನಪ್ಪ ಅಂದರೆ ತುರ್ಕೊಂಡಿರೋ ಹಸಿ ಕೊಬ್ಬರಿ. ಇಷ್ಟು ಹಾಕಿಬಿಟ್ರೆ ನಮ್ಮದು ಏನಪ್ಪ ಅಂದರೆ ಮೊದಲೇ ಕೋಸಂಬರಿ ರೆಡಿ ಆಗಿಬಿಡುತ್ತೆ ನೋಡಿರಿ. ಹೈ ಪ್ರೋಟೀನ್ ಹೆಸರು ಕಾಳು ಕೋಸಂಬರಿ. ಸೊ ನೆಕ್ಸ್ಟ್ ಕಡಲೆಬೇಳೆ ಕೋಸಂಬರಿ ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ಬಿಫೋರ್ 1 ಅವರ್ ಬಿಸಿನೀರಲ್ಲಿ ಅಥವಾ ತಣ್ಣೀರಲ್ಲಿ ಕಡಲೆಬೇಳೆ ನೆನೆಸಿಟ್ಕೊಳ್ರಿ. ನೋಡಿರಿ, ಈ ರೀತಿ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೀನಿ ನಾನು. ಸೊ ಇವಾಗ ಇದನ್ನು ಕುಟ್ಟೋ ಕಲ್ಲಲ್ಲಿ ಕುಟ್ಟಿದರೆ ಚೆನ್ನಾಗಿ ಬರುತ್ತೆ, ಮಿಕ್ಸಿಗೆ ಹಾಕಿದರೆ ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ಕುಟ್ಟೋ ಕಲ್ಲು ತೊಗೊಂಡು ಇದಕ್ಕೆ ಜೀರಿಗೆ, ಉಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಆಮೇಲೆ ಈಗ ಮಾವಿನಕಾಯಿ ಸೀಸನ್ ಅಲ್ವಾ. ಸೊ ಮಾವಿನಕಾಯಿ ಒಂದು 4 ಪೀಸ್ ಮಾವಿನಕಾಯಿ ಹಸಿ ಮಾವಿನಕಾಯಿ ಹಚ್ಚಿ ಹಾಕ್ಕೋಬೇಕು. ಆಮೇಲೆ ಜೀರಿಗೆ ಆಯಿತು, ಉಪ್ಪಾಯಿತು, ನಿಂಬೆಹಣ್ಣು, 1-2-3 ಹಸಿಮೆಣಸಿನ್ಕಾಯಿ, ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೋಬೇಕು. ನೋಡಿರಿ, ಈ ರೀತಿ ಕುಟ್ಕೊಳ್ರಿ. ಕುಟ್ಕೊಂಡಾದಮೇಲೆ ಏನು ನಾವು ಕಡಲೆಬೇಳೆ ನೆನೆಹಾಕ್ಕೊಂಡಿರ್ತೀವಲ್ಲ, ಅವನ್ನ ಸ್ವಲ್ಪ ಅಂದರೆ ಅಷ್ಟು ಒಮ್ಮೆಲೆ ಹಾಕಿದರೆ ಇದು ಸೈಜ್ ಈ ಕಲ್ಲಲ್ಲಿ ಸಾಲಲ್ಲ. ಸೊ ನಾನು ಸ್ವಲ್ಪ ಹಾಕ್ಕೊಂಡು ಕುಟ್ಕೋತೀನಿ, ಅಂದರೆ ಚೆನ್ನಾಗಿ ಕುಟ್ಕೊಳ್ಳುತ್ತೆ, ಎಲ್ಲ ಕೂಡ ಹೊಂದ್ಕೊಳ್ಳುತ್ತೆ. ಇದು ಇಲ್ಲಾಂದರೆ ಬರಲ್ಲ. ಸೊ ಅದಕ್ಕೆ ಸ್ವಲ್ಪ ಕಾಳು ಹಾಕ್ಕೊಂಡು ಕುಟ್ಕೊತಿದ್ದೀನಿ ನೋಡಿರಿ. ನೆನೆ ಹಾಕಿರೋ ಕಡಲೆ ನೋಡಿ, ಒಂದು ಸ್ವಲ್ಪ ಹಾಕ್ಕೊಂಡು ಕುಟ್ಕೊಂಡಿದ್ದೀನಿ, ಸಣ್ಣ ಆಗಿದೆ. ಆಮೇಲೆ ನೆಕ್ಸ್ಟು ಮತ್ತೆ ಹಾಕ್ಕೋತೀನಿ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಅಷ್ಟು ಸಣ್ಣಗೆ ಕುಟ್ಕೋಬೇಕು ನೋಡಿರಿ. ಎಲ್ಲ ನಾನು 3 ಸಲ ಹಾಕ್ಕೊಂಡಿದ್ದೀನಿ, ಹಾಫ್ ಈ ರೀತಿ ಬಂದಿದೆ ನೋಡಿರಿ. ಅಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಅಷ್ಟು ಹಾಕ್ಕೊಂಡು ಈ ರೀತಿ ಕುಟ್ಕೊಂಡಿದ್ದೀನಿ. ಅರ್ಧಂಬರ್ಧ ಬಡ್ಸಲ ಕುಟ್ಕೊಂಡಿಡಬೇಕು, ಭಾಳ ಫೈನಾಗೂ ಮಾಡ್ಕೋಬಾರ್ದು. ಇದು ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಅದು. ಈ ಕುಟ್ಟೋ ಕಲ್ಲಲ್ಲಿ ಕುಟ್ಟಿದ್ರೇ ತುಂಬ ಸೂಪರಾಗಿ ಬರುತ್ತೆ. ಸೊ ಇವಾಗ ಕುಟ್ಟಿದಾಗಿದೆ. ಇವಾಗೇನು ಸಣ್ಣ ಹೆಚ್ಚಿಕೊಂಡಿರೋ ಈರುಳ್ಳಿ ಹಾಕ್ತಿದ್ದೀನಿ ನಾನು. ಈರುಳ್ಳಿ ಹಾಕ್ಕೊಂಡು ಒಂದ್ಸಲ ಅಷ್ಟು ಕೂಡಿಸ್ಕೊಂಡು ಜಜ್ಕೋಬೇಕು, ಅಂದರೆ ಈರುಳ್ಳಿನೂ ಕೂಡ್ಕೋಬೇಕು ಅದ್ರ ಜೊತೆ. ಆಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡ್ರೆ ನಮ್ಮದು ಕಡಲೆಬೇಳೆ ಕೋಸಂಬರಿ ರೆಡಿ ಆಗಿಬಿಡುತ್ತೆ. ಇದು ನಾವು ಚಪಾತಿ, ಹೋಳಿಗೆ ಜೊತೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೋಳಿಗೆ ಜೊತೆ ಈ ಕೋಸಂಬರಿ ಫಿಕ್ಸ್ ನೋಡಿರಿ. ಏನು ಬಿಟ್ರೂ ಬದ್ನೆಕಾಯಿ ಮತ್ತು ಇದು ಕೋಸಂಬರಿ, ಕಡಲೆಕಾಳು ಕೋಸಂಬರಿ ಫಿಕ್ಸ್ ಮಾಡ್ತಾರೆ. ಹೋಳಿಗೆ ಊಟ ಇರುತ್ತಲ್ಲ, ಅದ್ರ ಜೊತೆ ಫಿಕ್ಸ್. ಏನು ಮಿಸ್ ಆದರೂ ಇದು ಮಿಸ್ ಆಗೋಲ್ಲ ನೋಡಿರಿ. ಇದೊಂದು ಬದನೆಕಾಯಿ ಪಲ್ಯ ಒಂದು. ಸೊ ಇವತ್ತಿನ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿರಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.